30ರಿಂದ 35 ವರ್ಷ, ಬಿ ಪಿ ಇಲ್ಲ, ಶುಗರ್ ಇಲ್ಲ, ಆಲ್ಕೋಹಾಲ್ ಸ್ಮೋಕಿಂಗ್ ಅಂತೂ ಇಲ್ಲವೇ ಇಲ್ಲ. ರೆಗ್ಯುಲರ್ ಆಗಿ ಜಿಮ್ಗೆ ಹೋಗ್ತಿದ್ರು, ಆದರೂ ಹಾರ್ಟ್ ಅಟ್ಯಾಕ್ ಆಯಿತು. ಇತ್ತೀಚೆಗೆ ಈ 30ರಿಂದ 45 ವರ್ಷದಲ್ಲಿ ಇರೋರ್ಗು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಹಾಗಾದ್ರೆ ಇದಕ್ಕೆ ಕಾರಣಗಳೇನಿರ್ಬೋದು ಅಂತ ಇವತ್ತು ತಿಳ್ಕೊಳ್ಳೋಣ. ಹಾರ್ಟ್ ಅಟ್ಯಾಕ್ ಅಂದ್ರೆ ಕೇವಲ ಚೆಸ್ಟ್ ಪೇನ್ ಅಲ್ಲ, ಹಾರ್ಟ್ ಮಸಲ್ಗೆ ಸಪ್ಲೈ ಮಾಡೋ ಕೊರ್ನರಿ ಆರ್ಟರೀಸ್ ಇರುತ್ತಲ್ಲ, ಅದು ಸಡನ್ ಆಗಿ ಬ್ಲಾಕ್ ಆದಾಗ ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಇದನ್ನ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಪ್ಲಾಕ್ ರಪ್ಚರ್ ವಿತ್ ಥ್ರಾಂಬಸ್ ಫಾರ್ಮೇಷನ್ ಅಂತ ಕರಿತೀವಿ. ಟ್ರೆಡಿಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದೆ ಇದ್ರೂ ಈ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಮುಖ್ಯ ಕಾರಣಗಳೇನೇನು ಅಂದ್ರೆ, ಮೊದಲನೇದಾಗಿ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್. ಅಂದ್ರೆ ತಂದೆ ತಾಯಿ ಅಥವಾ ಸಿಬ್ಲಿಂಗ್ಸ್ ಅಲ್ಲಿ ಯಂಗ್ ಏಜ್ ಅಲ್ಲಿ ಹಾರ್ಟಿನ ಸಮಸ್ಯೆ ಇತ್ತು ಅಂದ್ರೆ ಜೆನೆಟಿಕ್ ಲಿಪಿಡ್ ಅಬ್ನಾರ್ಮಲಿಟೀಸ್ ಇರೋ ಚಾನ್ಸಸ್ ಇರುತ್ತೆ. ಇದು ರೆಗ್ಯುಲರ್ ಆಗಿ ನಾವು ಫಾಸ್ಟಿಂಗ್ ಲಿಪಿಡ್ ಪ್ರೊಫೈಲ್ ಮಾಡಿಸೋ ಟೆಸ್ಟ್ ಅಲ್ಲಿ ಗೊತ್ತಾಗೋದಿಲ್ಲ. ಎರಡನೇದೇನಂದ್ರೆ ಕ್ರಾನಿಕ್ ಇನ್ಫ್ಲಮೇಷನ್. ಅಂದ್ರೆ ನಮ್ಮ ಬಾಡಿಲಿ ತುಂಬಾ ವರ್ಷಗಳಿಂದ ಲೋ ಗ್ರೇಡ್ ಇನ್ಫ್ಲಮೇಷನ್ ಆಗ್ತಿರ್ಬೋದು. ಇದರಿಂದ ಕೊರೊನರಿ ಆರ್ಟರೀಸ್ ಮೇಲೆ ಹೆಚ್ಚಾಗಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಯಾವ ಕಂಡೀಷನ್ಸ್ ಇಂದ ಈ ಕ್ರಾನಿಕ್ ಇನ್ಫ್ಲಮೇಷನ್ ಆಗುತ್ತೆ ಅಂದ್ರೆ, ಮೊದಲನೇದು ನಿದ್ದೆ ಸರಿಯಾಗಿ ಮಾಡದೇ ಇರೋದು, ಎರಡನೇದು ಸೆಡೆಂಟರಿ ಲೈಫ್ ಸ್ಟೈಲ್, ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲದೆ ಇರೋದ್ರಿಂದ, ಮೂರನೇದು ತುಂಬಾ ಸ್ಟ್ರೆಸ್ ತಗೊಳ್ಳೋದ್ರಿಂದ, ನಾಲ್ಕನೇದು ಪ್ರೊಸೆಸ್ಡ್ ಫುಡ್ಸ್ನ ಹೆಚ್ಚಾಗಿ ತಿನ್ನೋದ್ರಿಂದ. ಮೂರನೇದೇನಂದ್ರೆ ಹೈಪರ್ ಕೋಯಾಗ್ಯುಲೇಬಲ್ ಸ್ಟೇಟ್ಸ್. ಕೆಲವೊಬ್ಬರಲ್ಲಿ ಈ ಬ್ಲಡ್ ಕ್ಲಾಟ್ ಆಗೋ ಟೆಂಡೆನ್ಸಿನೇ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಕೋವಿಡ್ ನಂತರ ಇನ್ಫ್ಲಮೇಟರಿ ಥ್ರಾಂಬೋಟಿಕ್ ಸ್ಟೇಟ್ಸ್ ಮತ್ತೆ ಆಟೋಇಮ್ಯೂನ್ ಡಿಸೀಸಸ್ ಎಲ್ಲ ಜಾಸ್ತಿ ಆಗಿದೆ. ಇದರಿಂದ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಆಗ್ತಿರುತ್ತೆ. ನಾಲ್ಕನೇದು ಸ್ಟ್ರೆಸ್ ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ತುಂಬಾ ಸ್ಟ್ರೆಸ್ ತಗೊಳ್ಳೋದ್ರಿಂದ ನಮ್ಮ ಬಾಡಿಲಿ ಕಾರ್ಟಿಸಾಲ್ ಲೆವೆಲ್ಸ್ ರಿಪೀಟೆಡ್ ಆಗಿ ಜಾಸ್ತಿ ಆಗ್ತಿರುತ್ತೆ. ಅದ್ರ ಜೊತೆಗೆ ಕೆಟೋಕಾಲಮೈನ್ಸ್ ಕೂಡ ಜಾಸ್ತಿ ಆಗುತ್ತೆ, ಸಿಂಪಥೆಟಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇದೆಲ್ಲದ್ರಿಂದನೂ ಹಾರ್ಟಿನ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾವ್ದಾದ್ರು ಪರೀಕ್ಷೆಗಳಿದೆಯಾ ಅಂದ್ರೆ ಖಂಡಿತ ಇದೆ. ಆ ಪರೀಕ್ಷೆಗಳ ಡೀಟೇಲ್ಸ್ ಬಗ್ಗೆ ನಾನು ಕ್ಯಾಪ್ಷನ್ ಅಲ್ಲಿ ಹಾಕಿದ್ದೀನಿ. ಎಲ್ಲರೂ ದಯವಿಟ್ಟು ಓದಿ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಅಥವಾ ಟೆಕ್ಸ್ಟ್ ಮಾಡಿ.